ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತು ಎಲ್ಲಿಗೆ ಹೊಂಟಾಳ ಅನ್ಕೋಬೋದು, ತಮ್ನೇಲ್ ನೋಡಿದ ಮೇಲೆ ಗೊತ್ತಿರುತ್ತಾ. ಓಕೆ, ಇವತ್ತು ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಇಂಟ್ರ್ಯೂ ಕೊಟ್ಟಿದ್ನಲ್ಲ ಬಾಗಲಕೋಟೆಯೊಳಗೆ BVS ಸಂಘದೊಳಗೆ. ಸೊ ಅಲ್ಲಿ ಸೆಲೆಕ್ಟ್ ಆಗೈತಿ ಇಂಟ್ರ್ಯೂದೊಳಗೆ. ನಿನ್ನೆ ಕಾಲ್ ಮಾಡಿದ್ರು ಈವ್ನಿಂಗು, ಈ ಥರ ಇಂಟ್ರ್ಯೂವಲ್ಲಿ ಸೆಲೆಕ್ಟ್ ಆಗಿದ್ದೀರಿ, ಬಂದು ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿದರು. ಸೊ ಹೊಂಟೀವಿ ಈ ಸೈಡಿಂದ, ನಾನು ನಮ್ಮ ಮನೆಯವರು ಮತ್ತು ಮಲ್ಲಿಕಾನ್ ಕರ್ಕೊಂಡು ಹೊಂಟೀವಿ. ಸೊ ಆ್ಯಕ್ಚುಲಿ ಮೊನ್ನೆ ಆನ್ ಟೈಮ್ ಹೋಗಿದ್ವಿ ನಾವು, 10 ಗಂಟೆಗೆ ಅಲ್ಲಿದ್ವಿ, ಶಾರ್ಪ್ 10ಗೆ. ಬಟ್ ಅಲ್ಲಿ ನಂದು ಇಂಟ್ರ್ಯೂ 3 ಗಂಟೆಗೇನೋ ಆಯಿತು. ಅಲ್ಲಿವರೆಗೂ ಪಾಪುಗಳು ಹೊರಗೆ ಕರ್ಕೊಂಡು ಕೂತಿದ್ರು. ಅದೆಲ್ಲ ಬೇಡ, ಸಫರ್ ಆಗೋದು ಅಂದ್ಕೊಂಡು ಈ ಸಾರಿ ಸ್ವಲ್ಪ ಲೇಟಾಗಿಯೇ ಹೊಂಟಿದ್ವಿ ನಾವು. ಆದಷ್ಟು ಒಂದು 9 ಗಂಟೆ ಇಲ್ಲಿ ಬಿಟ್ಟರೆ 11 ಗಂಟೆ ಅಲ್ಲಿರ್ತೀವಿ ಆರಾಮಾಗಿ. ಅಷ್ಟು ಟೈಮ್ ಏನು ಹೆಚ್ಚು ಕಡಿಮೆ ಆಗೋಲ್ಲ. ಎಲ್ಲರೂ ಸೇರಬೇಕಾದ್ರೆ 11:30 ಆಗ್ಬೋದೇನೋ ಅಂದ್ಕೊಂಡು ಹೊಂಟೀವಿ ನಾವು. ಸೊ ಇನ್ನು ಬರ್ರಿ ಹೋಗೋಣ. ಫೈನಲಿ ಬಾಗಲಕೋಟೆ ಬಂದ್ವಿ ನಾವು. ಇನ್ನು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಆ ಸೈಡಿಂದ ಹೋಗಬೇಕು ಸ್ಕೂಲಿಗೆ. ನನಗೆ ಟೆನ್ಷನ್ನು, ಏನು ಮತ್ತೆ ಏನಾದರೂ ಕೇಳ್ತಾರೇನೋ ಅಂತಂದು. ಅಂದರೆ ಪ್ರಿಪೇರ್ ಇಲ್ಲಲ್ಲ ಏನು, ಹಾಗಾಗಿ ಅದು ಏನೋ ಒಂಥರ ಗಸಿಬಿಸಿ. ಸೊ ಇನ್ನು ಹಳೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನು ನಡ್ಕೋತ ಹೊಂಟಿದ್ವಿ. ಟೈಮು ಅದರೊಳಗೆ ನಾನು ಗದ್ದಿಂಗೇರಿ ಒಳಗಿದ್ದೆ. ಅವಾಗ ಕಾಲ್ ಮಾಡಿದ್ರು ಅವರು, ಎಲ್ಲಿದ್ರಿ ಇನ್ನೂ ಬಂದಿಲ್ಲಲ್ಲ ಅಂತಂದು. ಇಲ್ಲ ಸರ್, ಸ್ವಲ್ಪ ಬಸ್ ಪ್ರಾಬ್ಲಮ್ ಆಯಿತು, ಬರತ್ತೀವಿ ಅಂತ ಹೇಳಿದ್ವಿ. ಓಕೆ ಬರ್ರಿ ಅಂತ ಹೇಳಿದರು, ಹಂಗಾಗಿ ಹೊಂಟೀವಿ. ಸೊ ಇಲ್ಲೇ ಒಂದು ಸೈಡಲ್ಲಿ ಇದೈತಲ್ಲ, ಇದು ಒಂದು ಮಂಟಪದ್ದು, ಅಲ್ಲೇ ಎಂಟ್ರೆನ್ಸ್ ಸೈಡಲ್ಲಿ ಹಂಗೆ ಹೋಗ್ಬಿಟ್ರಾಯ್ತು. ಮತ್ತು ಸನಿನೂ ಆಗುತ್ತೆ, ಹಿಂಗೆ ಸುತ್ತಾಕಿ ಹೋದ್ರೆ ಲೇಟ್ ಆಗುತ್ತೆ ಅಂದ್ಕೊಂಡು ಇನ್ನು ಅರ್ಜೆಂಟಿಗೆ ಹೊಂಟಿದ್ವಿ ನಾವು. ಹೋದ ತಕ್ಷಣ ಅಲ್ಲಿ ಏನು ಕೇಳ್ತಾರೋ ಏನೋ ಅನ್ನೋ ಡೌಟ್ ನನಗೆ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ, ಬಟ್ ಬಂದಮೇಲೆ ಹೆಂಗಾಯಿತು ಏನು ಕೇಳಿದರು ಅಂತ ಹೇಳ್ತೀನಿ ನಾನು. ಸೊ ಆ ಸೈಡಿಂದ ಅಪ್ಪಾಜಿ ಬರ್ತೀನಿ ಅಂತ ಹೇಳ್ಯಾರ. ಅಂದರೆ ಇವ್ರು ಇಬ್ಬರು ಆಗ್ತಾರಲ್ಲ, ಕರ್ಕೊಳಕ್ಕಾಗಲ್ಲ ಅಂದ್ಕೊಂಡು ಆಲ್ರೆಡಿ ಅಪ್ಪಾಜಿ ಬಂದು ನಿಂತ್ಬಿಟ್ಟಿದ್ರು ಹಳೆ ಬಸ್ ಸ್ಟ್ಯಾಂಡ್ ಒಳಗೆ. ಇನ್ನು ಅವ್ರನ್ನ ಕರ್ಕೊಂಡು ಅವ್ರ ಹಿಂದೆ ಬರತ್ತಾರೆ, ನಾವು ಮುಂದೆ ಹೊಂಟಿದ್ವಿ. ಇನ್ನು ಒಳಗೆ ಹೋಗಿ ಎಲ್ಲಿ ಹೋಗಬೇಕು ಅಂತ ಕೇಳಿ ಹೋಗ್ತೀನಿ. ಸೊ ಒಳಗೆ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ, ಬಟ್ ಬಂದಮೇಲೆ ಹೇಳ್ತೀನಿ. ಸಾರಿ, ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ಅದು ಟೆನ್ಷನ್ ಜಾಸ್ತಿ ಐತಿ, ಹೆಂಗೆ ಏನಾಗುತ್ತಾ ಎದ್ರ ಬಗ್ಗೆ ಕರೆಯತ್ತರ. ಅವ್ರು ಕ್ಲಾರಿಟಿ ಕೊಟ್ಟಿಲ್ಲ ಏನು ಅಂತಂದು. ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ರಿ ಅಂತಲೇ ಹೇಳಿಲ್ಲ, ಬಟ್ ನಾವೇ ಒಬ್ಬರು, ನಂಗೆ ಮೊನ್ನೆ ಇಂಟ್ರ್ಯೂ ಹೋದಾಗ ಒಬ್ಬರು ಪರಿಚಯ ಆಗಿದ್ದರು. ಅವರಂದರು ಇಲ್ಲ, ಅವ್ರದ್ದು ಸೆಲೆಕ್ಟ್ ಆಗೈತಂತ. ಹಾಗಾಗಿ ಅವರಂದರು ಇಲ್ಲ, ಡಾಕ್ಯುಮೆಂಟ್ಸ್ ಒರಿಜಿನಲ್ ತೊಗೊಂಬರ್ರಿ, ಮೇ ಬಿ ಚೆಕ್ ಮಾಡ್ತಿರ್ಬೇಕಂತ ಅಂದರು. ಸೊ ಇನ್ನು ಫೈನಲಾಗಿ ಹೋಗಿ ಬಂದೆ. ಏನಾಯಿತು ಅಂತಂದು ಹೇಳ್ತೀನಿ. ಲಾಗ್ನ ಸ್ಕಿಪ್ ಮಾಡ್ದೆ ನೋಡ್ರಿ. ಇನ್ನು ನಮ್ಮ ಮನೆಯವ್ರು ಒಂದು ಸ್ವಲ್ಪ ಆಕೆಗೆ ಇದನ್ನು ಕೊಡ್ಸಾತಿದ್ರು. ಇದು ಬಾಟಲ್ ಹಿಂದೆ ಒಯ್ದಿರ್ತೀವಿ. ಅಟ್ಲೀಸ್ಟ್ ನನಗೆ ಒಂದು ಯಾವುದಾದ್ರೂ ಜ್ಯೂಸ್ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ, ಬಟ್ ಬೇಡ ಅಂದರು ಅವರು. ಅಲ್ಲೇ ಕುಡಿಸ್ತೀನಿ ಬಿಡಮ್ಮ ಅಂತಂದರು. ಸೊ ಇನ್ನು ಅಪ್ಪಾಜಿ ಊರಿಗೆ ಹೋಗ್ತೀನಮ್ಮ, ನೋಡೋಣ ಅಂತಂದರು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಪ್ಲೇಸ್ಮೆಂಟ್ ಕೊಡೋಕೆ ಕರೆದಾರ ಅಂತಂದು. ಸೊ ಇನ್ನು ನೆಕ್ಸ್ಟ್ ಯಾವ ಪ್ಲೇಸ್ಮೆಂಟ್ ಕೊಟ್ಟರು ಅಂತ ಹೇಳ್ತೀನಿ, ಯಾವ ಪ್ಲೇಸಲ್ಲಿ ಆಯಿತು ಮತ್ತು ಏನೇನು ರೂಲ್ಸು ಎಲ್ಲ ಹೇಳಿದರು ಅಂತ ಹೇಳ್ತೀನಿ. ಸೊ ಇನ್ನು ಅಲ್ಲಿಂದ ಬಂದ್ವಿ. ಫುಲ್ಲು ನಾನು ಮಾರ್ನಿಂಗ್ ಏನೂ ತಿಂದು ಹೋಗಿರಲಿಲ್ಲ, ಹಾಗಾಗಿ ನಮ್ಮ ಅಪ್ಪಾಜಿ ಏನಂದರು, ಯಾವುದಾದ್ರೂ ನಾಷ್ಟ ಮಾಡಿಬಿಡು ಅಂತಂದರು. ಬಟ್ ನಂಗೆ ಯಾಕೋ ನಾಷ್ಟ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಜ್ಯೂಸ್ ಅದು ಕುಡಿದ್ಬಿಟ್ರೆ ಆಯ್ತು ಅಂದ್ಕೊಂಡು ಒಂದು ಲಸ್ಸಿನ ತೊಗೊಂಡ್ರಿ ಅಷ್ಟರು. ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಹೇಳತ್ತಿದ್ರು, ನೀವು ಒಳಗೆ ಹೋಗಿ ಅವ್ರ ಅಪ್ಪಾಜಿ ಅವ್ರ ಡ್ಯಾಡಿ ತಿನ್ಸಾತ್ತಾರ, ಜ್ಯೂಸು, ಕಲ್ಲಂಗಡಿ ಹಣ್ಣು ಮತ್ತು ಲಸ್ಸಿ ಎಲ್ಲ ಕುಡ್ದಾರ, ತಿನ್ನಿಸ್ಬೇಡ ಅನ್ನತ್ತಿದ್ರು. ಆದ್ರೂ ಸ್ವಲ್ಪ ಕುಡ್ಸ್ಕೊಂಡು ಬಂದ್ವಿ. ಇನ್ನು ಹಳೆ ಬಸ್ ಸ್ಟ್ಯಾಂಡ್ ಒಳಗೆ ವೆಯ್ಟ್ ಮಾಡತ್ವಿ ನಾವು. ಮನೆಗೆ ಹೋಗಿನೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು, ಇದರಲ್ಲಿ ಮಾಡೋಕ್ಕಾಗಲ್ಲ, ಹೇಳೋಕ್ಕೂ ಆಗಲಿಲ್ಲ ನಂಗೆ. ಸೊ ಇನ್ನು ಬಸ್ಸು ಒಂದು 3 ಗಂಟೆಗೆ ಐತಿ ಅಂತ ಹೇಳಿದರು. ನಂದು 1:30 ಮುಗೀತು. ಅಷ್ಟರೊಳಗೆ ಒಂದು ಸ್ವಲ್ಪ ಎಗ್ ರೈಸ್ ತಿನ್ಕೊಂಡು ಈ ಸೈಡ್ ಬಂದು ಕೂತ್ವಿ. ಬಸ್ಸು ಬಂತು, ಫುಲ್ ರಶ್ ಇತ್ತು. ಹಳೆ ಬಸ್ ಸ್ಟ್ಯಾಂಡಿಂದ ಹತ್ತಿದ್ರೆ ಏನೋ ಸೀಟ್ ಸಿಗುತ್ತಾ, ನವನಗರಕ್ಕೆ ಹೋದ್ವಿ ಅಂದ್ರೆ ಸೀಟ ಸಿಗಲ್ಲ. ಅದು ಒಂದು ದೊಡ್ಡ ಪ್ರಾಬ್ಲಮ್ ನಮ್ಮೂರು ಬಸ್ಸಿಗೆ. ಸೊ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನೋಡ್ರಿ ಅವ್ರ ಡ್ಯಾಡಿ ಅವ್ರ ಜೊತೆ. ಎಲ್ಲೇ ಹೋಗಲಿ, ನಾನು ಇರಲಿ ಬಿಡಲಿ, ಅಷ್ಟು ಅಂದ್ರೆ ಅಷ್ಟು ಕೇರ್ ಮಾಡ್ತಾರೆ ಮಕ್ಕಳನ್ನ. ಇಷ್ಟು ಅವರು ಕಿತಾಪತಿ ಭಾಳ ಅದಾರ. ಅಲ್ಲಿ ಕೈ ಹಾಕಿ ಏನೋ ತಕ್ಕೊಡೋದು ಆಯಿತು, ಅದನ್ನ ಇದನ್ನು ಮಾಡೋದಾಯಿತು. ಸೊ ಎಲ್ಲರೂ ಅಲ್ಲಿ ಹೋದ್ಮೇಲೆ ಅವಳಿ ಜೋಳಿನ ಎಲ್ಲರೂ ಕೇಳ್ತಾರೆ. ಅದು ಒಂದು, ನಾ ಎಲ್ಲಿ ಹೋದ್ರೂ ಇದೊಂದು ಕಾಮನ್ನು, ಅವಳಿ ಜೋಳಿಯನ ಅಂತಂದು. ನನಗೆ ಅದೊಂದು ಸ್ವಲ್ಪ ಖುಷಿನೂ ಆಗುತ್ತೆ ಹೇಳ್ಕೊಳಕ್ಕೆ. ವಾಪಸ್ ಹೇಳಿ ಒಂದು ಸ್ವಲ್ಪ ಇದಾಗುತ್ತೆ. ಹಾಗಾಗಿ ನಾನು ಅವ್ರಿಗೆ ಒಂದೊಂದು ದಿನ ಏನು ಮಾಡಿರ್ತೀನಿ ಅಂದ್ರೆ, ಸೇಮ್ ಡ್ರೆಸ್ಸನ್ನ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಈಗ ಒಂದು ಸ್ವಲ್ಪ ಡಿಫ್ರೆಂಟ್ ಹಾಕಿನ್ಲ, ಹಂಗಾಗಿ ಇವಳು ಡಿಂಪು ಸ್ವಲ್ಪ ಹೈಟ್ ಅದಾಳ, ಚಪ್ಪು ಗಿಡ್ಡದಾಳಲ್ಲ, ಹಂಗಾಗಿ ಅವ್ರು ಡಿಫ್ರೆನ್ಸ್ ಅನ್ಕೋತಾರೆ ಏನೋ, ಎಲ್ಲೋ ಒಬ್ರು ಅನ್ಕೊಂಡಿರ್ತಾರೆ. ಬಟ್ ಅವ್ರು ಕೇಳೋದು ಏನು ಟ್ವಿನ್ಸ್ ಏನೋ ಅವಳಿ ಜೋಳಿ ಏನಂತಂದನೇ ಕೇಳ್ತಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿಲ್ಲ? ನಾನು ಆರಾಮದೀನಿ ನೋಡ್ರಿ.
ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಲಾಗ್ ಒಂದು ಸ್ವಲ್ಪ ಗುಡ್ ನ್ಯೂಸು. ಸೊ ಹಾಗಾಗಿ ಫುಲ್ ಖುಷಿಯಾಗಿದ್ದೀನಿ. ಬ್ಲಶ್ ಆಗ್ಬಿಟ್ಟವು. ಏನು ಅಂತಂದ್ರೆ ಸೊ ಇಂಟರ್ವ್ಯೂವಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ನಿನ್ನೆ ಊರಿಂದ ಬಂದ್ವಲ್ಲ, ಬಂದ ತಕ್ಷಣ ಕಾಲ್ ಮಾಡಿದ್ರು. ಅನ್ನೋ ನಂಬರಿಂದ ಕಾಲ್ ಬಂತು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಯಾರಾದರೂ ಇರ್ಬೋದೇನೋ ಅಂತಂದರೆ ಮೇಶೋದವ್ರು ಏನಾದರೂ ಇರ್ಬೋದೇನೋ ಆರ್ಡ್ರ್ ಹಾಕಿದವ್ರು ಅಂತಂದು ರಿಸೀವ್ ಮಾಡಿದಾಗ ಈ ಥರ ನಾವು ಬಸವೇಶ್ವರ ಸ್ಕೂಲಿಂದ ಮಾತಾಡ್ತಿರೋದು, BVS ಸಂಘದಿಂದ ಮಾತಾಡತ್ತಿದ್ದು. ನೀವು ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿರಿ. ಸೊ ನಾಳೆ ಚೇರ್ಮನ್ರ ಜೊತೆ ಮೀಟಿಂಗ್ ಐತಿ, ಬಂದು ಒಂದು ಸ್ವಲ್ಪ ಭೇಟಿ ಆಗ್ರಿ ಅಂತ ಹೇಳಿದರು. ಸೊ ಕಾಲ್ ಮಾಡಿ ಈ ಥರ ಬಾ ಅಂತಂದಾಗ ನಾನು ನಮ್ಮ ಮನೆಯವ್ರಿಗೆ ಅಂದೆ, ಈ ಥರ ಇಂಟರ್ವ್ಯೂವಲ್ಲಿ ಸೆಲೆಕ್ಟ್ ಆಗಿನಂತ್ರಿ ಕಾಲ್ ಮಾಡಿದ್ರು ಅಂತಂದು. ಅವರು ನೋಡಮ್ಮ ನಿಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿ ಹೇಳು ಅಂತಂದರು. ನನ್ನ ಅಪ್ಪ ಅಮ್ಮ ಕಾಲ್ ಮಾಡಿ ಹೇಳಿದೆ, ಈ ಥರ ಇಂಟರ್ವ್ಯೂ ಸೆಲೆಕ್ಟ್ ಆಗೈತಂತ ಬಾ ಅಂತಂದು ಹೇಳ್ಯಾರ. ನಾಳೆಗೆ 10 ಗಂಟೆಗೆ ಚೇರ್ಮನ್ರ ಜೊತೆ ಮೀಟಿಂಗ್ ಐತಂತ ಹೇಳ್ಯಾರ ಅಷ್ಟ. ಎದ್ರ ಬಗ್ಗೆ ಏನು ಡಾಕ್ಯುಮೆಂಟ್ಸ್ ಏನು ತೊಗೊಂಡು ಬರಬೇಡ್ರಿ ಅಂತ ಅದ್ರದ್ದೇನು ಹೇಳಿಲ್ಲ ಅಂತಂದು. ಹಂಗಾಗಿ ನಮ್ಮಪ್ಪ ಅಂದರು, ನಾಳೆ 10 ಗಂಟೆ ನಾನು ಈ ಸೈಡಿಂದ ಬರ್ತೀನಿ, ಆ ಸೈಡಿಂದ ನೀವು ಬರೀ ಇಬ್ಬರು ಒಂದು ಸ್ವಲ್ಪ ಇಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬಾ, ಅವರು ಕೇಳಿ ಬಿಡಲಿ ಅಂತಂದಿದ್ರು. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸು ಒರಿಜಿನಲ್ಲೇ ತೊಗೊಂಡು ಹೋಗಿದ್ದೀನಿ ನಾನು. ಯಾಕಂದರೆ ಇಂಟರ್ವ್ಯೂ ಸೆಲೆಕ್ಟ್ ಆಗೈತಿ ಅಂದಮೇಲೆ ವೆರಿಫಿಕೇಷನ್ ಇರುತ್ತಲ್ಲ, ಡಾಕ್ಯುಮೆಂಟ್ಸ್ದಾಯಿತು ಏನಾಯಿತು. ಹಾಗಾಗಿ ಪ್ರತಿಯೊಂದೂ ಎಲ್ಲನೂ ಒಂದು ಇದ್ರೊಳಗೆ ಒಯ್ದಿದ್ದೀನಿ ನಾನು, ಕ್ಯಾರಿ ಬ್ಯಾಗ್ ಒಳಗೆ. ಹೋದ ತಕ್ಷಣ ನಾನು ಆ್ಯಕ್ಚುಲಿ ಮೊನ್ನೆ 10 ಗಂಟೆ ಕರೆಕ್ಟ್ ಹೋಗಿದ್ವಿ, ಶಾರ್ಪ್ 10ಗೆ ಇದ್ವಿ ನಾವು. ಬಟ್ ನಂದು ಇಂಟರ್ವ್ಯೂ 3 ಗಂಟೆ ಆಯಿತು. ಅಲ್ಲಿವರೆಗೂ ಪಾಪು ಹೊರಗೆ ಬಿಟ್ಟು ಕೂತಿದ್ನಿ. ನಂಗೆ ಒಂಥರ ಅನಿಸಿತ್ತು. ಹಾಗಾಗಿ ಇನ್ನೇನು ಇಂಟರ್ವ್ಯೂ ಆಗೈತಿ, ಭಾಳ ಮೀಟಿಂಗ್ ಅಂದರೆ ಏನೋ ಏನಾದರೂ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಿರ್ಬೇಕು, ಕ್ರಾಸ್ ಚೆಕಿಂಗ್ ಇರ್ಬೋದೇನೋ ಅಥವಾ ಏನಾದರೂ ಹೇಳ್ತಾರೇನೋ ಅಂತಂದು ಹೋಗಿದ್ವಿ. ಬಟ್ ನಾವು ಇಲ್ಲಿ ಲೇಟ್ ಆಗಿಬಿಟ್ವಿ. ಇಲ್ಲಿ 9 ಗಂಟೆ ಹಿಂಗೆ ಬಿಟ್ಟಿದ್ವಿ ನಾವು. ಅಲ್ಲಿ ಮುಟ್ಟೋದು 11 ಗಂಟೆ ಆಗ್ಬಿಡ್ತು. ಅಂದರೆ ನಾನು ಸ್ವಲ್ಪ ಲೇಟಾಗಿ, ಬಸ್ಸೇ ಲೇಟಾಗಿ ಬಂತು, ಸುತ್ತಾಕಿ ಹೋಗೋದು ತಾಂಡ ಮೇಲೆ. ಹಂಗಾಗಿ ಲೇಟಾಗಿ ಬಂತು. ಹೋದ್ವಿ. ಅವ್ರು ಕಾಲ್ ಮಾಡಿದರು. ನಾನು ಗದ್ದಿನಕೆರೆ ಒಳಗಿದ್ನಿ, ಕಾಲ್ ಮಾಡಿದ್ರು ಅವರು. ಬರಲ್ಲೇನ್ರಿ ಮೇಡಮ್, ಬಂದಿಲ್ಲಲ್ಲ ಅಂತಂದು. ಇಲ್ಲ ಸರ್ ಬರತ್ತೀನಿ ರೀ, ಒಂದು ಸ್ವಲ್ಪ ಬಸ್ ಲೇಟ್ ಆಗೈತೆ ಅಂತ ಅಂದು ನಾನು ಮತ್ತೆ 11:40 ಆಗಿತ್ತು ನಾವು ಬಾಗಲಕೋಟೆ ಮುಟ್ಟಕ್ಕೆ, ಹಳೆ ಬಾಗಲಕೋಟೆ ಮುಟ್ಟಕ್ಕೆ. ನೆಕ್ಸ್ಟ್ ಅಲ್ಲಿಂದ ಇಲ್ಲೇ ಒಳಗಾಸಿ ಹೋದ್ವಿ. ಸೊ ಫೈನಲಾಗಿ ಹೋಗಿ ಬಂದ್ವಿ. ನಂಗೆ ಬರಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ಹೋಗಬೇಕಾದ್ರೂ ನಂಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದ್ರೆ ಮೊಬೈಲ್ ನಾನೇ ತೊಗೊಂಡು ಹೋಗಿದ್ನಿ, ನನ್ನ ಮೊಬೈಲ್ನ. ನಮ್ಮ ಮನೆಯವರು ಮತ್ತು ಅಪ್ಪ ಇಬ್ಬರು ಪಾಪನ ಕರ್ಕೊಂಡಿದ್ರು. ನನ್ನ ಮೊಬೈಲ್ ಯಾಕೆ ತೊಗೊಂಡು ಹೋಗಿದ್ನಿ ಅಂತಂದ್ರೆ, ಸಡನ್ನಾಗಿ ಅಲ್ಲಿ ಹೋದ್ಮೇಲೆ ಹೇಳಿದರು, ಇಲ್ಲ ಡೆಮೋ ಐತಿ ನಿಮ್ಮದು, ಸೊ ಅಲ್ಲಿ ಲೈಬ್ರರಿ ಒಳಗೆ ಕುಂದುರ್ರಿ ಅಂತ ಹೇಳಿದರು. ನಂಗೆ ಸಡನ್ನಾಗಿ ಶಾಕು. ನನಗೇನು ಡೆಮೋ ಐತಂತನೂ ಹೇಳಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಯಾರೇ ಆಗಲಿ ಇವಾಗ ಸಡನ್ನಾಗಿ ಯಾರು ಪರ್ಫೆಕ್ಟ್ ಯಾರೂ ಇರಲ್ಲ. ಸೊ ಹಾಗಾಗಿ ನನಗನ್ನಿಸ್ತು, ಡೆಮೋ ಅಂತಿದಾರಲ್ಲ ಇವರು, ನಾನು ಬೇರೆ ಪ್ರಿಪೇರ್ ಆಗಿಲ್ಲ. ಚೇರ್ಮನ್ರ ಮುಂದೆ ಅದು ಡೆಮೋ ಕೊಡೋದು ಅಂದರೆ ಸಾಮಾನ್ಯ ಅಲ್ಲ. ಅಂದರೆ ನಾವು ನಮ್ಮ ಒಂದು ಫ್ಲುವೆಂಟಾಗಿ ಮಾತಾಡೋದು ನೋಡ್ತಾರೆ, ಅಥವಾ ನಾವು ಯಾವ ಬೇಸ್ ಮೇಲೆ ಮಾಡ್ತೀವಿ ಅನ್ನೋದು ನೋಡ್ತಾರೆ. ಸೊ ನಾವು ಮಾತಾಡೋದು ಒಂದು ಆಜು ಬಾಜು ಆದರೂ ನಡೀತಾ. ಬಟ್ ನಾವು ಪಾಠ ಯಾವ ಥರ ಮಾಡ್ತೀವಿ ಅವ್ರಿಗೆ ಅರ್ಥ ಮಾಡಿಸ್ಬೇಕಲ್ಲ, ಸ್ಟೂಡೆಂಟ್ಸಿಗೆ. ಹಾಗಾಗಿ ಅವರು ಎಲ್ಲದನ್ನು ಚೆಕ್ ಮಾಡ್ತಾರೆ ಅಂತ ನಂಗೆ ಸ್ವಲ್ಪ ಡೌಟ್ ಆಯ್ತು, ಏನಪ್ಪ ಇವರು ಸಡನ್ನಾಗಿ ಹೇಳಿಬಿಟ್ರು ಅಂತಂದು. ನಾನು ನನ್ನ ಮೊಬೈಲ್ನೊಳಗೆ PDF ಇತ್ತು, ನಾನು 1-2 ಡೆಮೋದ ನಾನು ರೆಡಿಯಾಗಿದ್ದು, ನಾನು ನೋಟ್ಸ್ ಮಾಡ್ಕೊಂಡಿದ್ದಿತ್ತು. ಒಂದು 5 ನಿಮಿಷ ಕೂತು ಓದಿದ್ನಿ. ಬಟ್ ಅವರು ಕರೆದ್ರು ಆಮೇಲೆ, ಈ ಥರ ಕರೆಯೋಣ. ನಾನು ಅಂದ್ಕೊಂಡೆ ಡೆಮೋ ಏನಾದರೂ ಕೇಳ್ತಾರೇನೋ ಅಂತಂದು ಫುಲ್ ರೆಡಿಯಾಗಿ ಹೋದ್ನಿ. ಒಂದು 10 ನಿಮಿಷ ಟೈಮ್ ಇತ್ತು ನನಗೆ. ಅಷ್ಟರೊಳಗೆ ಒಂದು 5 ನಿಮಿಷದ, ಅವ್ರು ಜಾಸ್ತಿ ಕೇಳಲ್ಲ, ಒಂದು 5 ನಿಮಿಷದ ಕೇಳ್ತಾರೆ. ಅದ್ರೊಳಗೆ ಅಟ್ರಾಕ್ಷನ್ ಯಾವ ಥರ ಮಾಡ್ಕೊಳ್ಳೋದು 5 ನಿಮಿಷದ ಟೈಮ್ ಒಳಗೆ ಅಂದ್ಕೊಂಡು ನಾನು ಅಷ್ಟು ರೆಡಿಯಾಗಿ ಹೋದ ತಕ್ಷಣ ಮೇ ಐ ಕಮಿನ್ ಸರ್ ಅಂತ ಅಂದು ಸ್ಮೈಲ್ ಮಾಡಿ, ಅವರು ಎಸ್ ಕಮಿನ್ ಅಂತ ಹೇಳಿ, ಸೊ ಎಸ್ ಕಮಿನ್ ಅಂತ ಹೇಳಿದಾಗ ನಂಗೆ ಖುಷಿ ಆಯಿತು. ನನಗೊಂದು ಸ್ವಲ್ಪ ಭಯನಿತ್ತು. ಹಾಗಾಗಿ ಸ್ಮೈಲ್ ಮಾಡತ್ತಿದ್ನಲ್ಲ, ಅದೇನೋ ಎದ್ದು ಕಾಣಿಸ್ಲಿಲ್ಲ. ಅವ್ರಿಗೆ ಹೇಳಿದರು, ನಾನು ಡೆಮೋ ಕೇಳ್ತಾರೇನೋ, ಇಲ್ಲೆಲ್ಲೂ ಬೋರ್ಡ್ ಇಲ್ಲ ಅಂತ ಸುತ್ತಾರ್ದ ನೋಡತ್ತಿದ್ನಿ. ಅವ್ರು ಹೇಳಿದ್ರು, ವಾಟ್ ಯು ಆರ್ ಸರ್ಚಿಂಗ್ ಫಾರ್ ಅಂತಂದು. ಎದಕ್ಕೆ ಸರ್ಚ್ ಮಾಡತ್ತೀರಿ ನೀವು ಅಂತಂದು. ಏನು ನೋಡತ್ತೀರಿ ಅಂತ ಕೇಳಿದ್ರು. ಇಲ್ಲ ಏನಿಲ್ಲ ಸರ್ ಅಂತಂದು. ಸಿಟ್ ಡೌನ್ ಅಂತಂದರು. ಕೂತ್ನಿ. ನೆಕ್ಸ್ಟು ಹೇಳಿದ್ರು ಅವರು, ಇಲ್ಲ ಈ ಥರ ನಮ್ಮದು ಇಂಗ್ಲೀಷ್ ಮೀಡಿಯಮ್ಸ್ ಸೆಕ್ಷನ್ಸ್ ಏನಿದಾವಲ್ಲ ಅದೆಲ್ಲ ಖಾಲಿ ಇಲ್ಲ ಇವಾಗ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಟೋಟಲು
ಎಷ್ಟು ಇಂಟರ್ವ್ಯೂಗೆ ಒಂದು 400 ಜನ ಇದ್ವಿ ಅನ್ಸುತ್ತಾ. ಅದ್ರೊಳಗೆ ನಾನು ಅನ್ಕೊಂಡೆ ಇಂಟರ್ವ್ಯೂ ಕೊಟ್ಟವರೆಲ್ಲ ಆಲ್ಮೋಸ್ಟ್ ಅದು ನನ್ನ ಚಲೋ ಆಗೈತಿ ನೀನು ಚಲೋ ಆಗೈತಿ ಅಂತ ಹೇಳ್ಯಾರ ಬಂದು. ನಾ ಹಾಗಾಗಿ ನಂದೇನಾಗುತ್ತೆ ಬಿಡ ಅಂತವ್ರ ಮಧ್ಯೆ ಅದ್ರೊಳಗೆ 2 ವರ್ಷ 15-10 ವರ್ಷ ಸರ್ವಿಸ್ ಮಾಡಿದವ್ರು ಸತ್ತಾರ ಅದ್ರೊಳಗೆ. ನಾನೇನು ನನ್ನ ಫ್ರೆಶರು ನನಗೇನು ಆಗಲ್ಲ ಬಿಡು ಅಂದ್ಕೊಂಡು. ಬಟ್ ಅಲ್ಲಿ ನಾವು ಸೆಲೆಕ್ಟ್ ಆಗಿದ್ದು CBZ ಇಂದ ನಾವು ಟೋಟಲ್ ಒಂದು 25 ಜನ ಇದ್ವಿ ಅನ್ಸುತ್ತೆ. ಅದ್ರೊಳಗೆ ಸೆಲೆಕ್ಟ್ ಆದವ್ರು 3 ಜನ, ನಾನು ಇನ್ನಿಬ್ರು ಅಲ್ಲೇ ಬಾಗಲಕೋಟೆಯೊಳಗೆ ಇರೋರು. ಸೊ ನನ್ಗೆ ಅವ್ರು ಬಂದ ತಕ್ಷಣ ನೀವು CBZ ಅಲ್ಲ ನಮ್ಮ 3 ಜನ ಸೆಲೆಕ್ಟ್ ಆಗೈತಿ ಅಂತ ಹೇಳತ್ತಿದ್ರು CBZದೊಳಗೆ. ಬಟ್ PCMದೊಳಗೆ ಇದ್ರು ಜಾಸ್ತಿ ಜನ ಇದ್ರು. ಬಟ್ ಹೆಂಗೋ ಗೊತ್ತಿಲ್ಲ, ಅವ್ರು ಹೆಂಗೆ ಸೆಲೆಕ್ಟ್ ಮಾಡ್ಯಾರೋ ಗೊತ್ತಿಲ್ಲ. ಒಂದು 400 ಜನದೊಳಗೆ ಕರೆಕ್ಟ್ ಎನ್ಸಿದ್ರೆ 25 ಜನ ಮಾತ್ರ ಸೆಲೆಕ್ಟ್ ಆಗಿ ಬಂದಿದ್ವಿ ನಾವು. ಅದ್ರೊಳಗೆ ಎಲ್ಲ ಸಬ್ಜೆಕ್ಟ್ಸ್ ಇತ್ತು, ಹಿಸ್ಟ್ರಿ, ಮ್ಯಾಥ್ಸು, ಸೈನ್ಸು, ಮತ್ತು ಹಿಸ್ಟ್ರಿ, ಸೈನ್ಸು, ಮ್ಯಾಥ್ಸು, ಇಂಗ್ಲೀಷು, ಕನ್ನಡ ಎಲ್ಲರೂ ಇದ್ದರು. ಹಂಗಾಗಿ ನಾನು ಸೆಕೆಂಡ್ ನಾನು ಕರೆದಾಗ ಅವ್ರು ಹೇಳಿದರು, ಇಲ್ಲ ನಿಮ್ಗೆ ಇಂಗ್ಲೀಷ್ ಮೀಡಿಯಮ್ ಪ್ರೆಸೆಂಟ್ ಇಲ್ಲ, ಯಾಕಂದರೆ ನಮ್ಗೆ ಲಾಸ್ಟ್ ಇಯರ್ ತುಂಬ್ಕೊಂಡಿದ್ವಿ. ಲಾಸ್ಟ್ ಇಯರ್ ಅನ್ನೋಕ್ಕೇನು, ಲಾಸ್ಟ್ ಇಯರ್ ಬಂದವರೆಲ್ಲ ಇವಾಗ ವರ್ಕ್ ಚೆನ್ನಾಗಿ ಮಾಡತ್ತಾರ, ಹಾಗಾಗಿ ಪೋಸ್ಟ್ ಖಾಲಿ ಇಲ್ಲ ಇಂಗ್ಲೀಷ್ ಮೀಡಿಯಮ್ಮು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಮೀನ್ಸ್ ಅಂತಂದರೆ, ನೀವು ಇಂಟ್ರೆಸ್ಟ್ ಇತ್ತಂದರೆ ನಾನು ಕನ್ನಡ ಮೀಡಿಯಮ್ ಕೊಡ್ತೀವಿ, ನಾವು ಮಾಡ್ತೀರೇನೋ ಅಂತ ಕೇಳಿದರು. ಬಟ್ ನಾನು ಅಂದೆ, ನನಗೆ ಕನ್ನಡ ಮೀಡಿಯಮ್ ನಾನು ಮಾಡ್ತೀನಿ, ನಾನು ಮಾಡೋಕ್ಕೆ ಒಲ್ಲೆ ಅಂತಲ್ಲ ಸರ್, ನಾನು ಯಾವುದಾದ್ರು ಕೊಟ್ಟರು ಮಾಡ್ತೀನಿ, ನನಗೆ ಎಬಿಲಿಟಿ ಐತಿ, ಆ ಸ್ಕಿಲ್ ಐತಿ ನನ್ನ ಹತ್ರ. ಬಟ್ ನನಗೇನು ಅಂತಂದರೆ ಇಂಗ್ಲೀಷ್ ಮೀಡಿಯಮ್ ಕೊಟ್ಟಿದ್ರೆ ನಂಗೆ ಸ್ಟಾರ್ಟಿಂಗಿಂದ ಒಂದು ನನ್ನ ಇಡೀ ಪ್ರೈಮರಿಯಿಂದ ಇಟ್ಕೊಂಡು ನನ್ನ ಓವರ್ ಆಲ್ ಎಜುಕೇಷನ್ ಏನೈತಲ್ಲ ನಂದು ಇಂಗ್ಲೀಷ್ ಮೀಡಿಯಮು. ಸೈನ್ಸು ವರ್ಡ್ಸ್ ಇರ್ತೈತಲ್ಲ ಅದು ಕನ್ನಡದೊಳಗೆ ನಂಗೆ ಅರ್ಥ ಆಗಲ್ಲ ಸಡನ್ನಾಗಿ. ಇಂಗ್ಲೀಷ್ ಒಳಗಾದ್ರೆ ಅದ್ರ ಮೀನಿಂಗ್ ಹೇಳ್ಬೋದು, ಅದನ್ನ ಎಕ್ಸ್ಪ್ಲೇನ್ ಕನ್ನಡದಾಗೂ ಮಾಡ್ಬೋದು, ಇಂಗ್ಲೀಷ್ ಒಳಗೂ ಮಾಡ್ಬೋದು. ಬಟ್ ನನಗದು ಇವಾಗ ಏನು ಹೇಳ್ತಾರಲ್ಲ ಕನ್ನಡದೊಳಗೆ ಹೇಳ್ತಾರೆ, ಸೊ ಬಟ್ ಕನ್ನಡದಾಗ ಏನು ಹೇಳ್ತಾರಲ್ಲ ನಂಗೆ ಅದ್ರ ವರ್ಡ್ಸ್ ಗೊತ್ತಿಲ್ಲ. ಇವಾಗ ಸಾಲಿಡ್ಸ್, ಲಿಕ್ವಿಡ್ಸ್ ಈ ಥರದ್ದು ಒಂದು ಸ್ವಲ್ಪ ಗೊತ್ತು. ಇವಾಗ ಮ್ಯಾಗ್ನಿಫಿಕೇಷನ್ ಅನ್ನೋದಾಯಿತು ಫಾರ್ ಎಕ್ಸಾಂಪಲು. ನೆಕ್ಸ್ಟು ರೇಡಿಯಸ್ಸು ಅಥವಾ ಏನೋ ಒಂದು ಆ್ಯಟಮು, ಮಾಲಿಕ್ಯೂಲ್ಸು, ಈ ಥರ ಇದ್ದಾಗ ಒಂದು ಸ್ವಲ್ಪ ಕಷ್ಟ ಅನಿಸುತ್ತಾ. ಈಗ ನನಗೆ ಒಂದಿಷ್ಟು ವರ್ಡ್ಸ್ ಸಡನ್ನಾಗಿ ಕನ್ನಡ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಒಂದಿಷ್ಟರು ಎಟ್ಲೀಸ್ಟ್ 10th ಕನ್ನಡ ಮೀಡಿಯಮ್ದೊಳಗೆ ಕಲ್ತಿದ್ನಿ ಅಂದರೆ ನಂಗೆ ಕನ್ನಡ ವರ್ಡ್ಸ್ ಅವು ಗೊತ್ತಿರ್ತಿತ್ತು, ಹೋಗಿ ಟೀಚ್ ಮಾಡ್ಬೋದು. ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಾನು ಅಂದೆ, ನನಗೆ ಇಂಗ್ಲೀಷ್ ಮೀಡಿಯಮ್ ಕೊಟ್ಟಿದ್ರೆ ಬೆಟ್ರ್ ಇತ್ತು ಸರ್. ನಂಗೆ ವರ್ಡ್ಸ್ ಎಲ್ಲ ನನಗೆ ಇವಾಗ ಹೆಂಗಂದ್ರೆ ಅದು ಒಂದು ಬೇಸ್ಮೆಂಟ್ ಕೂತ್ಬಿಟ್ಟೈತಿ. ಸಡನ್ನಾಗಿ ಕನ್ನಡ ವರ್ಡ್ಸು ಬರೆಯೋದಾಯ್ತು. ಇವಾಗ ಇಂಗ್ಲೀಷಲ್ಲೇ ಬರೆಯೋದು, ನಾವು ಇಂಗ್ಲೀಷೆಲ್ಲ ಯೂಸ್ ಮಾಡಿ ಕನ್ನಡದಾಗಂದ್ರೆ ಸ್ವಲ್ಪ ಒತ್ತಕ್ಷರ, ಅರ್ಕವಳಿ ಅವೆಲ್ಲ ಸ್ವಲ್ಪ ಆಜು ಬಾಜು ಆಗ್ಬೋದು. ಯಾಕಂದ್ರೆ ಅದು ಅಷ್ಟು ಈ ಕನ್ನಡ ಒಂದೇ ಸಬ್ಜೆಕ್ಟ್ ನಂದು ಕನ್ನಡದ ಬರೆಯೋದು, ಅದು 10th ಅಷ್ಟ. ಮುಂದೆ ಏನೈತಲ್ಲ ನಂದು PUC ಇಂದ ಅದೆಲ್ಲ ಇಲ್ಲ. ಸೊ ಹಾಗಾಗಿ ನನಗೊಂದು ಸ್ವಲ್ಪ ಟೆನ್ಷನ್ ಆಯಿತು. ಬಟ್ ಅವರಂದರು, ಇಲ್ಲ ನೀವು ಈ ಅಪರ್ಚುನಿಟಿ ಅಲ್ಲೇ ಅಂತಂದ್ರೆ ಇನ್ನೂ ಇದ್ದಾರೆ. ಸೊ ಯಾರು ಸೆಲೆಕ್ಟ್ ಆಗಿಲ್ಲಲ್ಲ ನಿಮ್ಕಿಂತ ಅಂದರೆ ನೀವು ಅವ್ರಕ್ಕಿಂತ ನೀವು ಬೆಟ್ರ್ ಮಾಡಿರಿ ಅಂತ ನಿಮಗೆ ಕಾಲ್ ಮಾಡಿದ್ವಿ. ಸೊ ನೀವು ಬೇಡ ಅಂದ್ರೆ ಅದ್ರೊಳಗೆ ಯಾರು ಚೆನ್ನಾಗಿ ಮಾಡ್ಯಾರ ಅವ್ರನ್ನ ಕರೆಸಿ ನಾವು ಪೋಸ್ಟ್ ಕೊಡ್ತೀವಿ ಅಂತ ಅಂದರು. ಸರ್ ನಂಗೆ ಒಂದು 5 ನಿಮಿಷ ಟೈಮ್ ಬೇಕು ಅಂತಂದು ಮತ್ತೆ ನಮ್ಮ ಹಸ್ಬೆಂಡ್ ಹತ್ರ ಬಂದು ಲೈಬ್ರರಿ ಒಳಗೆ ಕೂತ್ಕೊಂಡು ಮಾತಾಡಿದ್ವಿ. ಈ ಥರ ಕನ್ನಡ ಮೀಡಿಯಮ್ ಐತಂತ, ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅಂತಾರೆ ಅಂದಾಗ, ಮಾಡಿಬಿಡಮ್ಮ, ಅದ್ರಾಗ ಏನಿರಲ್ಲ, ಎಲ್ಲ ಟಾಪಿಕ್ ಒಂದೇ. ನಾವು ಯಾವ ಭಾಷೆ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮಕ್ಕಳಿಗೆ ಯಾವ ಥರ ಅರ್ಥ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟು. ಸ್ವಲ್ಪ ಕಷ್ಟಪಟ್ಟರೆ ಹಾಗೆ ಆಗುತ್ತಾ, ಈ ಅಪರ್ಚುನಿಟಿ ಮಿಸ್ ಮಾಡ್ಕೋಬೇಡ ಅಂತ ಒಂದು ಸಾರಿ ಅಂದರು. ಒಂದು ಸಾರಿ ಇದ್ರೆ ನಿಂಗೆ ಕಷ್ಟ ಅನಿಸಿದ್ರೆ ಬಿಟ್ಬಿಡಮ್ಮ, ಫೋರ್ಸ್ ಬೇಡ, ಇಲ್ಲೇ ಹೋಗು ಅಂತೀಯ ಅಂತಂದರು. ನನಗೆ ಅವಾಗ ಅನಿಸ್ತು, ಇಲ್ಲ ರೀ, ಇಲ್ಲಿ ಹೋದರೆ ಗೆಸ್ಟ್ ಟೀಚರಾಗಿ ಹೋದರೆ ಯಾವ ಟೈಮಲ್ಲಿ ಬೇಕಾದರೂ ತೆಗಿಬೋದು ಅವರು. ಸೊ ಅವಾಗ ಮನೆಯೊಳಗೆ ಕುಂದ್ರದಾಗತ್ತಾ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿದೆ. ನೀನು ಮಾಡ್ತೀನಿ ಅಂದ್ರೆ ಮಾತ್ರ ಹೂ ಅನ್ನೋ, ಇಲ್ಲ ಅಂದ್ರೆ ಬೇಡ, ನಾನು ಫೋರ್ಸ್ ಮಾಡಲ್ಲ ಅಂತಂದರು. ಮತ್ತೆ ಹೋಗಿ ಹೇಳಿದೆ, ಇಲ್ಲ ಸರ್ ನಾನು ಮಾಡ್ತೀನಿ ಕನ್ನಡ ಮೀಡಿಯಮ್ಮು. ಸ್ವಲ್ಪ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಒಂದು 2 ತಿಂಗಳ ಸ್ವಲ್ಪ ನನಗೆ ಎಕ್ಸ್ಕ್ಯೂಸ್ ಕೊಡ್ರಿ ಅಂತ ಹೇಳಿದ್ನಿ. ಎಕ್ಸ್ಕ್ಯೂಸ್ ಅಂದರೆ ಏನು ಹಂಗಲ್ಲ, ಸ್ವಲ್ಪ ವರ್ಡ್ಸ್ ಅಲ್ಲಿ ಇಲ್ಲಿ ಆಗ್ತಿರುತ್ತೆ. ಹಾಗಾಗಿ ಸರ್ ನಾನು ಮಾಡ್ತೀನಿ ಅಂತಂದು ಹೇಳಿ ಮತ್ತೆ ಹೇಳಿ ಬಂದೀನಿ. ನೆಕ್ಸ್ಟ್ ಅವರು ಊರು ಕೊಟ್ಟರು. ಅಲ್ಲೇ ಊರು ನನ್ನ ಅನ್ಕೊಂಡೆ ನಿಮ್ಮೂರು ಯಾವುದು ಅಂತ ಕೇಳಿದರು. ನಂದು ನೇಟಿವ್ ಹಲಗಲಿ ಅಲ್ಲ. ನಾ ಹಲಗಲಿ ಅಂತ ಹೇಳಿದಾಗ ನಮ್ಮ ಒಂದು ಸಂಘದ ವತಿಯಿಂದ ಸ್ಕೂಲ್ ಇರೋದು ಬರಗಿ ಅಂತಂದು ಇಲ್ಲೇ ನಮ್ಮೂರಿಂದ ಜಸ್ಟ್ ಒಂದು 15 ಕಿಲೋಮೀಟ್ರ್ ಇರಬೇಕೇನೋ ಅಷ್ಟೇ ಅದು ಬರಗಿ. ಅವರು ನಿಯರ್ ಆಗುತ್ತಂತ ಕೊಟ್ಟರು. ಬಟ್ ನಂಗೆ ಅಲ್ಲೂ ಪ್ರಾಬ್ಲಮ್ ಆಯಿತು. ಏನಂತಂದ್ರೆ ಈ ಬರಗಿ ಅನ್ನೋದೈತಲ್ಲ, ನಾನು ಹೋಗಿಲ್ಲ, ಜಸ್ಟ್ ಕ್ರಾಸ್ ನೋಡೀನಿ. ಅಲ್ಲಿ ಆ ಸೈಡ್ ನಮಗೆ ಬಸ್ಸೇ ಇಲ್ಲ, ಹಲಗಲಿಯಿಂದ ಆ ಸೈಡ್ ಬಸ್ಸೇ ಇಲ್ಲ. ಮಾರ್ನಿಂಗ್ 9 ಗಂಟೆಗೆ ಒಂದೈತಿ, ಈವ್ನಿಂಗ್ 4 ಗಂಟೆ 5 ಗಂಟೆಗೆ ಒಂದೈತಂತ. ಆ ರೂಟಿ ಬಸ್ಸೇ ಇಲ್ಲ. ನನಗೆ ಗೊತ್ತಿರಲಿಲ್ಲ ಆ ರೂಟಿ ಬಸ್ ಇಲ್ಲ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಾನು ಬರಗಿ ಕೊಟ್ರಲ್ಲ, ನಾನು ಬಂದೆ, ಈ ಥರ ಬರಗಿ ಅಂತಂದು ಊರು ಕೊಟ್ಟಾರ್ರಿ ಅಂತ. ಇಲ್ಲಮ್ಮ ಚೇಂಜ್ ಮಾಡಿಸ್ಕೋತೀಯ ನೋಡು, ಅಲ್ಲಿ ಬಸ್ಸೇ ಇಲ್ಲ ಅಂತಂದರು.
ನಾನು ಮತ್ತೆ ಹೋದ್ನಿ ಸರ್ ನಂಗೆ ಈ ಥರ ಬಸ್ ಫೆಸಿಲಿಟೀಸ್ ಇಲ್ಲ ಅಂದಾಗ ಅವ್ರು ಹೇಳಿದರು ಇದೆಲ್ಲ ನೀವು ನಿಮ್ಮ ಸ್ಕೂಲ್ ಯಾರು ಇದು ಪ್ರೊವೈಡ್ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡ್ಕೊಡ್ರಿ, ಚೇರ್ಮನ್ರ ಹತ್ರ ಏನು ಮಾತಾಡುವಂಥದ್ದಿಲ್ಲ, ಅವ್ರು ಜಸ್ಟ್ ನಿಮ್ಮ ಒಪಿನಿಯನ್ ಕೇಳ್ತಾರ ಅಂದರು. ನಂಗೆ ಒಂದು ಸ್ವಲ್ಪ ಬೇಜಾರಾಯಿತು, ಏನು ನಾವು ಕೆಲಸ ಮಾಡೋರು ನಮ್ಮ ಒಪಿನಿಯನ್ನೇ ಕೇಳಿಲ್ಲ ಅಂದರೆ ಹೆಂಗಿದು ಅನ್ನಿಸ್ತು. ಅಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡೋರು ಅವ್ರೇನಂದ್ರು ಇಲ್ಲ ನಾವು ಯಾವ ಸೀಟ್ ಕೊಟ್ಟಿವಲ್ಲ ಅದೇ ಕ್ಲಿಯರು ಮತ್ತು ಏನೋ ಒಂದು ಕನ್ಕ್ಲೂಷನ್ ಥರ ಅದೇ ಲಾಸ್ಟ್ ಡಿಸಿಷನ್ನು. ಸಪೋಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳ್ರಿ, ನೆಕ್ಸ್ಟು ಬೇರೆದವ್ರನ್ನ ತೊಗೋತೀವಿ, ಬೇರೆ ಕಡೆ ಕೊಡಲ್ಲ ಅಂತ ಹೇಳಿದರು. ನಾನು ಅಂದ್ಕೊಂಡೆ ಇಷ್ಟು ರಿಸ್ಟ್ರಿಕ್ಷನ್ ಇರುವಲ್ಲಿ ನಾನು ಕೆಲಸ ಮಾಡಬೇಕಾ ಅಂತ ಅನ್ನಿಸ್ತು. ಬಟ್ ನಮ್ಮ ಮನೆಯವ್ರಂದ್ರು ಇಲ್ಲಮ್ಮ ಅದು ಜಾಸ್ತಿ ದೂರ ಇಲ್ಲ, ನೋಡೋಣ ಮಾಡಿದರೆ ಅಲ್ಲೇ ಒಂದು ರೂಮ್ ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಹೋಗೋದು ಬರೋದು ಒಂದು ವಾರ ನೋಡು, ಟ್ರೈ ಮಾಡು, ಆಯಿತು ಓಕೆ, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳೋದಕ್ಕೆ ಆದರೆ ಅದು ಆಗೋಕ್ಕಿಂತ ಮೊದಲ ಇಲ್ಲ ಅನ್ಬೇಡ ಅಂತ ಹೇಳಿದರು. ಸೊ ಫೈನಲಾಗಿ ಹೂ ಅಂತ ಬಂದೀನಿ. ಇನ್ನು ಒಂದು ಸಾರಿ ಅವರು ಲೆಟ್ರ್ ಕಳಿಸ್ತೀವಿ ಅಂತ ಹೇಳ್ಯಾರ, ಎಂದು ಹೋಗಬೇಕು, ಮೀಟ್ ಆಗಬೇಕು, ಯಾವ ಥರ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ನೆಲ್ಲ ಒಂದು ಸಾರಿ ಮೀಟಿಂಗ್ ಇರುತ್ತಂತ ಹೇಳ್ಕೊಡ್ತೀವಿ ಅಂತ ಹೇಳ್ಯಾರೆಲ್ಲ. ಸೊ ಹೂ ಅಂತ ಬಂದೀನಿ. ನಂಗೆ ಅದ ಟೆನ್ಷನ್ ಆಗತ್ಬಿಟ್ಟೈತಿ, ಬಸ್ಸಿನ ಫೆಸಿಲಿಟೀಸ್ ಇಲ್ಲ. ನೆಕ್ಸ್ಟ್ ಈಗ ಬೇಡ ಅಂದ್ರೆ ಅಪಾರ್ಚುನಿಟಿ ಕೈ ಬಿಡುತ್ತಾ, ಮತ್ತೆ ಈ ಅಪಾರ್ಚುನಿಟಿ ಸಿಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ವೇಕೆನ್ಸಿ ಖಾಲಿನೇ ಇರಲ್ಲ. ಹಾಗಾಗಿ ಇನ್ನು ಎಷ್ಟೊತ್ತಿದ್ರು ಗೆಸ್ಟ್ ಟೀಚರೇ ಮಾಡಬೇಕು, ಅದೇ 12,000. ಗೆಸ್ಟ್ ಟೀಚರ್ ಯಾವ ಟೈಮಿಗೆ ತೆಗಿತಾರೆ ಹೇಳೋಕ್ಕಾಗಲ್ಲ. ಇನ್ನು ಅದನ್ನು ನಂಬ್ಕೊಂಡು ಕುಂತ್ರೆ ಇದನ್ನು ನಂಬ್ಕೊಂಡು ಕುಂತ್ರೆ ಬಸ್ಸಿಂದು ಪ್ರಾಬ್ಲಮ್ಮು. ಸೊ ಏನು ಮಾಡೋದು ಅಂತ ಇನ್ನೂ ಟೆನ್ಷನ್ದೊಳಗದೀನಿ. ನನಗೆ ಕ್ಲಾರಿಟಿನ ಸಿಗ್ತಿಲ್ಲ, ನಿಜ ಹೇಳ್ತೀನಿ. ನಮ್ಮ ಮನೆಯವರು ಸ್ಕೂಟಿ ಒಂದು ಮಾಡಿಬಿಡೋನು, ಇಲ್ಲ ಅಂದ್ರೆ ಹೋಗುವಂತೆ ಬರೋದು ಹೋಗೋದು ಆಗತ್ತಾ ಅಂತ ಹೇಳ್ತಾರೆ. ಬಟ್ ಸ್ಕೂಟಿ ಅಷ್ಟು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಎಲ್ಲ ಟೈಮಿಂಗೇ ಇರಲ್ಲ, ಹಾಗಾಗಿ ಮಳೆ ಹನಿ ದಿನದ ಸ್ವಲ್ಪ ಪ್ರಾಬ್ಲಮ್ ಆದರೂ ಆಗ್ಬೋದು ಅನ್ನೋದು ನೋಡ್ತೀನಿ. ಇನ್ನೂ ಯೋಚನೆ ಮಾಡ್ತೀನಿ. ಜಸ್ಟ್ ಬಾ ಅಂತಂದು ಹೋಗಿದ್ನಿ. ಇನ್ನೂ ಟೈಮ್ ಐತಿ, ಮೇ 15 ಮೇಲೆ ಅಂತ ಹೇಳ್ಯಾರಲ್ಲ. ಮೇ 15 ಮೇಲೆ ನಿಮ್ಗೆ ಏನಿದ್ರು ಕಾಲ್ ಮಾಡ್ತೀವಿ ಅಂದಾರ. ಸೊ ನೋಡ್ತೀನಿ, ಎಲ್ಲ ಏನೇ ಆದರೂ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಸಪೋಸ್ ಬರ್ಗಿ ಊರವರು ಯಾರಾದರೂ ನನ್ನ ವಿಡಿಯೋಸ್ ನೋಡ್ತಿದ್ರ, ಅಲ್ಲಿ ಯಾವ ಥರ ಐತಿ ಸಿಸ್ಟಮು, ಏನಾದರೂ ಬಾಡಿಗೆ ಮನೆ ಸಿಗುತ್ತಾ ಅಂತಂದು ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಆದಷ್ಟು ಇನ್ಫ್ಲೂಯೆನ್ಸ್ ಥ್ರೋ ಹೇಳ್ಸಿದ್ರೆ ಬೇರೆ ಚೇಂಜ್ ಮಾಡ್ತಾರಂತ. ಬಟ್ ನಂಗೆ ಇನ್ಫ್ಲೂಯೆನ್ಸ್ ಥ್ರೋ ಹೇಳ್ಸೋಕೆ ಇಷ್ಟ ಇಲ್ಲ, ಯಾಕಂದ್ರೆ ಅದು ಹಿಂಗೆ ಡಾರ್ಕ್ ಮಾರ್ಕ್ ಕೂತ್ಬಿಡುತ್ತಾ ಈ ಥರ ಇವ್ರು ಹೇಳ್ಸ್ಯಾರ ಅನ್ನೋದು. ನಂಗೆ ಅದು ಇಷ್ಟ ಇಲ್ಲ. ಸೊ ಅವ್ರು ಎಲ್ಲಿ ಕೊಡ್ತಾರ ಅಲ್ಲೇ ಮಾಡಬೇಕು, ವರ್ಕ್ ಚಲೋ ಮಾಡಿದರು ಅಂತ ಅನಿಸ್ಕೋಬೇಕು. ನೆಕ್ಸ್ಟ್ ಅವರೇ ನನಗೆ ಕೇಳಬೇಕು, ನೀ ಎಲ್ಲಿ ತೊಗೋತಿ ಹೇಳು ಅನ್ಬೇಕು. ಅಷ್ಟು ಅವರಾಗಲೇ ಕೇಳಿದಾಗ ನಂಗೆ ಹೇಳೋಕೆ ಇಷ್ಟ. ಸೊ ಅಲ್ಲಿವರೆಗೂ ವರ್ಕ್ ಮಾಡಿ ತೋರಿಸ್ಬೇಕು ಅನ್ನೋದು ಅಷ್ಟೇ ಐತಿ. ಹೋಪ್ ಇವತ್ತಿನ ಲಾಗ್ ಇದಾಗಿತ್ತು. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.